ವಾ ಕವರ್ಗಳು ಪೇಪರ್ಗಳು ದೀಪು ಹೆಂಗೈತಿ ದೋಣಿ ಬೇರೆ ಐತಿ ನೋಡಿ. ಇಲ್ಲಿ ತಾವರೆಗೂ ಬರ್ಬೋತಾ ಜಾಗ ಎಷ್ಟು ಬಿಸಿ ನೋಡಲ್ಲಿ ಅವ್ರ ನಂಬಿಕೆ ಅಷ್ಟೇ ಅವಲ್ಲ. ಕೃತಿಕಾ ಆಟ ಆಡ್ತಾವೆ. ನಮ್ಮ ಕೃತಿಕಾ ಅವ್ರು ಇದ್ದಾರೆ ಇಲ್ಲಿ ನೋಡ್ಬೋದು. ಹಲೋ, ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಿ? ಸೂಪರ್ ಆಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ಸ್ಪೆಷಲ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಆದ್ರೆ ಇನ್ನೊಮ್ಮೆ ಹೇಳ್ತೀನಿ, ಬ್ಯಾಕ್ ಪಾರ್ಟ್ 1 ನೋಡ್ಕೊಂಡು ಬಂದಿಲ್ಲ ಅಂದ್ರೆ ಮೇಲ್ಗಡೆ ಲಿಂಕ್ನ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಸ್ನೇಹಿತರೆ. ಪಾರ್ಟ್ 2ನ ನೆಕ್ಸ್ಟ್ ಏನಾಗುತ್ತೆ ಏನು ಎಲ್ಲ ನೋಡೋಣ ಬನ್ನಿ. ಲೆಟ್ಸ್ ಬಿಗಿನ್. ವಾ ಪೇಪರ್ ತರಬೇಕಾಯ್ತು. ಹಿಂಗ್ ಕೊಡು. ಏನಾಗಂತ ಬೈಟ್ ಮಾಡ್ಕೊಂಡ್ ತಿನ್ರಿ ಎಲ್ಲ. ಕವರ್ಗಳು ಪೇಪರ್ ತರಬೇಕಾಯ್ತು. ಏನಾಗಲ್ತಾಗ ಬೈಟ್ ಮಾಡ್ಕೊಂಡ್ ತಿನ್ರಿ ಎಲ್ಲ. ದೀಪು ಹೆಂಗೈತಿ? ಕೃತಿ ಇಲ್ಲಿ ನೋಡ್ರಿ. ದೀಪ ಇಲ್ಲಿ ನೋಡು. ದೀಪ ಇಲ್ಲಿ ನೋಡು. ಸ್ನ್ಯಾಕ್ಸ್ ನಂತೂ ತುಂಬಾನೇ ಸೂಪರ್ ಆಗಿದೆ ಅಂತ ಎಲ್ಲ ಸವಿತಾ ಇದ್ದೇವೆ. ನೋಡ್ಬೋದು. ಡಿಂಪು ನನಗೆ ಕೊಳ್ಳಿಲ್ಲೋ ಅಂತ ನೋಡ್ತೋಳೆ. ಎಲ್ಲ ಬಿಸಿ ಬಿಸಿ ಇದೆಯಲ್ಲ. ಹಾಯ್ ಗುಡ್ ಗ್ಲಾಸ್ ಇದೆ ಸೂಪರ್ ಆಗ್ತಾನೆ. ನೋಡೋದು ಹೆಂಗೆ ಹಂಗೆ ತಿಂಚೆ ಅಂದ್ರೆ ಅಲ್ಡಾಟ್ ನಮ್ಮ ಪಾಪುಗೆ ತಂದೆ ಅಯ್ಯೋ ಅಯ್ಯೋ, ನನ್ನ ಮೊಬೈಲ್ ಎಷ್ಟು ಸ್ಲೋ ಆಗೈತೆ ಅಂದ್ರೆ ಖುಷಿ. ಸಾಕು. ಕೊದ್ದಿರೋದನ್ನ ತಿನ್ನಕ್ಕೆ ಇಷ್ಟಪಡಲ್ಲ, ಸುಟ್ಟಿರೋದು ಇಷ್ಟಪಡಲ್ಲ. ಮನೆಯಲ್ಲಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ನ ಮಾಡ್ಕೊಂಡ್ ಬಂದಿದ್ವಿ, ಹಪ್ಳ ಸಂಡಿಗೆ ಅಂತೇಳಿ. ಮತ್ತೆ ಆಚೆಯಿಂದ ಸ್ವಲ್ಪ ಸ್ನ್ಯಾಕ್ಸ್ ನ ತಗೊಂಡಿದ್ವಿ. ಸೊ ಎಲ್ಲರೂ ಸೌದು ಅದಾದ್ಮೇಲೆ ನಾವು ವೀವ್ನ ಸವಿಯೋಣ ಅಂತ ಹೇಳಿ ನೋಡ್ತಾ ಇರ್ಬೋದು. ಅದೇ ಪ್ರಸಂಗ ಇದು. ತೇಲಾಡುತ್ತಾ ಎಲ್ಲ ಹೋಗ್ತಾ ಇದ್ದೀರಾ? ಬ್ಯಾಕ್ ವಾಟರ್ ಬಾ. ನೋಡ್ತಾ ಇದ್ರ ತುಂಬಾನೇ ಫ್ಯಾಮಿಲೀಸ್ ಎಲ್ಲ ಬಂದು ಎಂಜಾಯ್ ಮಾಡ್ತಾ ಇದ್ರೆ. ಸೊ ನಾವು ಕೂಡ ಒಂದು ಯೂನಿಕ್ ಪ್ಲೇಸ್ ನ ಹುಡ್ಕೊಳ್ತಾ ಇದ್ದೀವಿ. ದೋಣಿ ಬೇರೆ ಐತಿ. ಎಲ್ಲ ಫ್ಯಾಮಿಲಿ ಒಂದೊಂದು ಪ್ಲೇಸ್ ಅಂತ ಮಾಡ್ಕೊಂಡು ಫೋಟೋಸ್ನ ವಿಡಿಯೋಸ್ನ ಮಾಡ್ತಾ ಇದ್ರು. ಸೊ ನಮಗೋಸ್ಕರ ನಾವು ಒಂದು ಪ್ಲೇಸನ್ನ ಹುಡುಕ್ತಾ ಇದ್ದೀವಿ. ನೋಡ್ತಾ ಇದ್ರೆ ಯಾಕಂದ್ರೆ ಅವ್ರವ್ರ ಫ್ಯಾಮಿಲಿಯಲ್ಲಿ ಬಿಸಿ ಇರ್ತಾರೆ. ನಾವು ಅವ್ರಿಗೆ ಹೋಗಿ ಡಿಸ್ಟರ್ಬ್ ಮಾಡೋದು, ಅವರಿಂದ ನಮಗೆ ಡಿಸ್ಟರ್ಬ್ ಆಗೋದು ಬೇಡ ಅಂಥೇಳಿ ನಾವು ಒಂದು ಪ್ಲೇಸ್ನ ಹುಡುಕೊಂಡ್ವಿ. ಫೈನಲಿ ನೋಡ್ತಾ ಇದ್ದೀರಾ. ಫೈನಲಿ ನಮಗೆ ಅಂತ ಒಂದು ಪ್ಲೇಸ್ ಸಿಕ್ತು. ಆದ್ರೆ ನಮ್ಗೆ ಯಾಕೋ ಈ ಪ್ಲೇಸ್ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ ಅಂತೇಳಿ ಆ ಕಡೆ ಹೋಗೋಣ ಬಾ ಅಂತ ಶಾಂತಕ್ಕ ಕರೆದ್ರು. ಸೊ ನೋಡ್ತಾ ಇದ್ರೆ ನಾವು ಈ ಕಡೆ ಬಂದ್ವಿ. ಸ್ವಲ್ಪ ದೊಡ್ಡದೇ ಇದೆ, ತುಂಬಾನೇ ದೊಡ್ಡದಿದೆ, ಸಖತ್ತಾಗಿದೆ ಮಾತ್ರ. ನೀವು ಇನ್ನು ತುಂಬಾ ದೂರ ಹೋಗ್ಬೋದು, ಒಳಗಡೆ ಹೋಗೋದು, ಇನ್ನು ಹತ್ರ ಕಾರಿನ ಹತ್ರ ಕೂಡ ಹೋಗ್ಬೋದು. ಅಲ್ಲಿವರೆಗೂ ನೀರು ಸಿಕ್ಕಾಪಟ್ಟೆ ದೊಡ್ಡ ಪ್ಲೇಸ್ ಇದು. ನೋಡ್ತಾ ಇದ್ದೀರಾ ನೀವು. ದೀಪು ಕೃತಿಕ ನೀರ್ ಕಣ್ಣಿದ ತಕ್ಷಣ ಯಾವಾಗ ಇಳಿತಾವಂತ ಕಾಯ್ತಾ ಇದ್ರು. ಸೊ ಫೈನಲಿ ಇಳಿದು ಆರಾಮಾಗಿ ಎಂಜಾಯ್ ಮಾಡ್ತವ್ರೆ. ನೋಡ್ಬೋದು. ಟುಪು 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 ಅಂತ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಎಡ್ಕೊಂಡು ಓಡಾಡ್ತವ್ರೆ.
ನೋಡಿ ಇಲ್ಲಿ ತಾರ್ವರೆಗೂ ಬರ್ಬೋದು, ತಾರ್ ತಗೋಬೋದು, ಏನ್ ಬೇಕಾದ್ರೆ ತರ್ಬೋದು, ದುಡ್ಡಿದ್ರೆ ದುನಿಯಾ. ಹೆಂಗಿತ್ತಪ್ಪ ದೀಪು? ಹೆಂಗಿತ್ತು ದೀಪು? ಓಯ್ ಗ್ಲಾಸ್ ಐತಿ ಶಾಂತಿ. ಪೂರ್ಣಿಮಾ ಚಪ್ಪಲಿ ಫಸ್ಟ್. ದೀಪ ಹೆಂಗ ಅನಿಸ್ತು? ದೀಪ ಹೌ ಇಟ್ ಈಸ್? ಸೂಪರ್. ಮಾತೇ ಬರ್ತಾ ಇಲ್ಲ ದೀಪುಗೆ. ಏನ್ ಮಾಡಕ್ ಹೊಂಟಳು? ಎಲ್ಲ ಗೊತ್ತಿದ್ ಬಿಡು ಖಾಲಿ ಮಾಡಿರಿ. ಊರಿಗೆ ಹೋಗೋವರೆಗೂ ಬೇಕು. ನಂಗೆ ಬ್ಯಾಗ್ ಕೊಡು. ಚೆನ್ನಾಗಿತ್ತು. ಸೊ ನಾವು ಬಂದು ಸ್ವಲ್ಪ ಬೇಗ ಬಿಟ್ರು ಲೇಟ್ ಆಯ್ತು. ಸೊ ನೀವು ಬೇಗನೆ ಪ್ಲಾನ್ ಮಾಡ್ಕೊಂಡು ಬನ್ನಿ. ಬಿಫೋರ್ 11 o'clock ಈ ತರ ಇರ್ರಿ, ರೀಚ್ ಆಗಿರ್ರಿ. ಸೊ ಎಂಜಾಯ್ ಮಾಡ್ಬೋದು. ಹಂಗೆ ಆಫ್ಟರ್ 4 o'clock ಅಂದ್ರೆ ಬಿಸಿಲು ಇದ್ದಾಗ ನಿಮಗೆ ಇಲ್ಲಿ ಬಂದು ಎಂಜಾಯ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸೊ ಐ ಹೋಪ್ ಇದು ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇನ್ನೂ ಮುಗ್ದಿಲ್ಲ ವಿಡಿಯೋ. ಸೊ ನಾವೀಗ ಹೊರಟದ್ದು ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ ನೀವು. ಈಗ ಬಂದ ದಾರಿನಲ್ಲೇ ಕಾಡಿನ ಹಾದಿಯಲ್ಲಿ ಹೋಗ್ಬೇಕು. ಮಧ್ಯೆ ಒಂದು ಊರ್ ಬರುತ್ತೆ, ಅದಾದ್ಮೇಲೆ ಕಾಡು, ಕಾಡಾದ್ಮೇಲೆ ಸ್ವಲ್ಪ ದೂರ ಆದ್ಮೇಲೆ ಊರು. ಸರ್ಕಾರಿ ಶಾಲೆ ಇದೇ ಒಂದ್ ಲೆವೆಲ್ ಈಗ ನೋಡ್ತಾ ಇರ್ಬೋದು ನೀವಿಲ್ಲಿ ಕಾಡಿನ ಮಧ್ಯದಲ್ಲೂ ಕೂಡ ಅಡಿಕೆಯನ್ನ ಬೆಳೀತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ಸುವರ್ಣ ಗಡ್ಡೆ ಅವೆಲ್ಲ ಇತ್ತು. ಸೂಪರ್ ಆಗಿ ಬೆಳೆನ ಬೆಳೀತಾ ಇದ್ದಾರೆ. ಸೊ ಇದಕ್ಕೆಲ್ಲ ಅವರಿಗೆ ನದಿಯ ನೀರೇ ಕಾರಣ. ಒಳೆ ನೀರು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ರೈತರಿಗೆ ಅನ್ನೋದು ಇದಕ್ಕೆ ಸ್ನೇಹಿತರೆ. ಮಳೆ ಬಂದಾಗ ಏನೋ ಮಳೆಯ ಟೈಮಲ್ಲಿ ಆಗುತ್ತೆ. ಬೇಸಿಗೆ ಟೈಮಲ್ಲಂತೂ ಬಿಸಿಲು ಅಂದರೆ ಬಿಸಿಲು, ಹೆವಿ ಬಿಸಿಲಿರುತ್ತೆ. ಸೊ ಬೆಳೆಗಳೆಲ್ಲ ಹಾಗೆ ಒಣಗೋಗ್ತವೆ. ಹಾಗಾಗಿ ಈ ಬ್ಯಾಕ್ ವಾಟರ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತದೆ. ಕೆಲವೊಮ್ಮೆ ಮಳೆನೇ ಬರಲ್ಲ. ಸಮ್ಟೈಮ್ಸ್ ತುಂಬಾನೇ ಹೆವಿ ಮಳೆ ಬಂದ್ರೆ ಮಳೆ ಜೋಗತ್ತಿ ಹೋಗ್ಬಿಡುತ್ತೆ ಬೆಳೆ ಎಲ್ಲ. ಸೊ ಹೀಗೂ ಆಗ್ತಾ ಇರುತ್ತೆ. ಇಲ್ಲಿಂದ ಕಾಶಿ ಕಾಣ್ಬೇಕಂತೆ ಗೋಪುರ. ಅಷ್ಟೇ ಎತ್ತರ ಕಟ್ಟಬೇಕು. ಅಷ್ಟೇ ಎತ್ತರ ಕಟ್ಟಕ್ ಹೇಳಿದ್ರು, ಅಪ್ಪಣೆ ಆಗಿರೋದು. ಅದ್ ಸದ್ಯಕ್ಕಂತೂ ಇಲ್ಲ. ಕಾಶಿ ಕಾಣ್ಬೇಕು ಅಂದ್ರೆ ಏನಾಗ್ತ? ಕಾಶಿ ಅಲ್ಲ ರೀ, ಗುಡ್ಡ ಎಲ್ಲ ಹತ್ರ ಆಗಲ್ಲ. ಅಲ್ಲ ಅದನ್ನೇ ಮತ್ತೆ ಹೇಳಿದ್ದು. ಎಷ್ಟಾರು ಕಿಲೋಮೀಟರ್ ಮೇಲೆ ದಾಟುತ್ತದೆ. ಯಾವಾಗ? ಅಲ್ಲ ಕಟ್ಬೇಕು ಅಂತ ಹೇಳಿರೋದು. ಅವ್ರು ಹೇಳಿದ್ದೇನ ಅರ್ಥ? ಯಾವಾಗ ದೇವರು ಕೇಳಿರೋದಂತೆ. ಕಟ್ಟಿದ್ರೆ ಕಾಶಿ ಕಾಣ್ಬೇಕು ಗೋಪುರ. ಕಾಶಿ ಖಾಲಿ ಇರ್ಬೇಕು. ಅದಾಗದೆ ಬಿಟ್ಟಿದ್ದಾರೆ. ಹಂಗಾಗಿ ಸುಮ್ಬಿಟ್ಟಿರತ್ತೆ. ಕಾಶಿ ಕಾಣೋದ್ ಬದ್ದ. ನಾವು ಡಿಸ್ಕಸ್ ಮಾಡ್ತಾ ಇರೋದು ಯಾವ್ದ್ರ ಬಗ್ಗೆ ಅಂದ್ರೆ ಸೌದಡ್ಕ ಟೆಂಪಲ್ ಬಗ್ಗೆ. ಯಾವತ್ತು ಮಾಹಿತಿ ಹೇಳಿದ್ನಲ್ಲ ಅದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿನ ನಮ್ಮ ಮಾವ ಶೇರ್ ಮಾಡ್ಕೊಳ್ತಾ ಇದ್ರು. ಇತ್ತೀಚೆಗಷ್ಟೇ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸೌದಡ್ಕ ಟೆಂಪಲ್ ಬಗ್ಗೆ ನಾವು ಒಂದಿಷ್ಟು ವ್ಲಾಗ್ನ ಮಾಡಿ ಹಾಕಿದ್ದೇವೆ. ಹೋಗಿ ಚೆಕ್ಔಟ್ ಮಾಡಿ. ಮೇಲ್ಗಡೆ ಲಿಂಕ್ನ ಕೊಟ್ಟಿರ್ತೇನೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಹೋಗಿ ಚೆಕ್ಔಟ್ ಮಾಡಿ. ಪೂರ್ತಿ ವಿವರ ನಾವು ಯಾವ ತರ ಹೋಗಿದ್ವಿ, ಏನೆಲ್ಲ ಮಾಡಿದ್ವಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಇದೇ ಮೊದಲ ಬಾರಿಗೆ ಬಂದು ನಮ್ಮ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜಾಗ ಎಷ್ಟು ಬಿಸಿ ನೋಡಲ್ಲಿ. A1 ಫಿಶ್ ಹೋಟ್ಲ್ ಅಂತ ಅವ್ರ ಕೆರೆಯ ಮೀನ್ ಹಿಡ್ಕೊಂತಿದ್ರೆ ಏನಲ್ಲ ಅಲ್ಲಿ ಹಿಡಿಯಕ್ಕೆ ಪರ್ಮಿಷನ್ ಇದೆ. ಏನಂತ ಅವರ ನಂಬಿಕೆ ಅಷ್ಟೇ ಅಲ್ಲ. ಈಗ ನಾವು ದೇವರು ಹೋಗಿ ಏನು ಬಾಳಪ್ಪ ಅಂತ ಒಂದ್ ಕಡೆ ನಮ್ಮ ಮನ್ಸಿಗೆ ದೇವ್ರ ತಿನ್ನೋಣ, ದೇವ್ರೇನೇನು ಹೇಳಿದ್ದಾನೆ ಅದು ಅವ್ರ ಮನ್ಸಿಗೆ ಅಷ್ಟೇ ಅದು. ಸೊ ನಾವು ನೋಡ್ತಾ ಇದ್ದೇವೆ ಮಧ್ಯೆ ಒಂದು ಫಿಶ್ ಹೋಟೆಲ್ ಬಂತಲ್ಲ, ಅದು ತುಂಬಾನೇ ಫೇಮಸ್. ನೀವೇನಾದ್ರೂ ಬ್ಯಾಕ್ ವಾಟರ್ ಬಂದ್ರೆ ಹೋಗಿ ತಿನ್ಕೊಂಡು ಹೇಗಿತ್ತು ಅಂತ ರಿವ್ಯೂ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಬರ್ಬಿಡಕ್ಕೆ. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ನಾವು ಅಲ್ಲಿಗೆ ಹೋಗ್ಲಿಲ್ಲ. ಸಿಕ್ಕಾಪಟ್ಟೆ ಫೇಮಸ್, ಹೆವಿ ಜನ ಇದ್ರು ನೋಡ್ಬೋದು ನೀವು. ಸೊ ಅಲ್ಲಿಂದ ನಾವು ಬಂದದ್ದು ಎಲ್ಲಿಗೆ ಅಂತ ಹೇಳಿದ್ರೆ ಮೀನಾಕ್ಷಿ ಭವನ. ತುಂಬಾನೇ ಫೇಮಸ್ ಶಿವಮೊಗ್ಗದಲ್ಲಿ ಮೀನಾಕ್ಷಿ ಭವನ. ಸೊ ಅಲ್ಲಿಗೆ ಲಗ್ಗೇಟ್ ನಾವು ಎಲ್ಲ ಧಾವಿಸಿದ್ವಿ. ಅಲ್ಲಿಗೆ ಬರೋತ್ತಿಗೆ ನಮಗೆ 3:30 ಮೇನ್ ಆಗಿತ್ತು. ಸೊ ಒಳಗಡೆ ಹೋಗಿ ಕೆಳಗಡೆ ತುಂಬಾ ಸ್ಪೇಸ್ ಏನಿರಲಿಲ್ಲ ಅಂತ ಹೇಳಿದ್ರೆ ತುಂಬಾನೇ ಜನ ಇದ್ರು ಅಂತ ಮೇಲ್ಗಡೆ ಬಂದು ಕೂತ್ರೆ
ಅಲ್ಲಿ ನಮಗೆ ಟ್ವಿಸ್ಟ್ ಕಾದಿತ್ತು. ಟ್ವಿಸ್ಟ್ ಏನಂತ ಅಂದ್ರೆ ನಮ್ಗೆ ಊಟಕ್ಕೆ ಏನು ಇರ್ಲಿಲ್ಲ. ಮೊಸರು ಅವಲಕ್ಕಿ ಇಲ್ಲ ರವೆ ಇಡ್ಲಿ ಎರಡೇ ಇದೆ, ಮತ್ತೇನು ಇಲ್ಲ ಅಂತ ಹೇಳಿದ್ರು. ಸೊ ನಮ್ಗೆ ಯಾಕೋ ಸಿಕ್ಕಾಪಟ್ಟೆ ಹಸುವಾಗಿತ್ತು. ನೋಡಿದ್ರೆ ಈ ತರ ಆಯ್ತು. ಇದೇ ಮೊದಲ ಬಾರಿಗೆ ನಾವು ಬಂದಿದ್ವಿ, ಸೂಪರ್ ಆಗಿರುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ನಮ್ಮ ಕಸಿನ್ಸ್ ಎಲ್ಲ ಹೇಳಿದ್ರು ಚೆನ್ನಾಗಿರುತ್ತೆ ಹೋಟೆಲ್ ಅಂತ. ಬಂದ್ರೆ ನೋಡಿ ಈ ತರ ಆಗ್ಬಿಟ್ಟು. ಸೊ ಬೇಗನೆ ಬನ್ನಿ, ಲೇಟ್ ಆಗಿ ಬಂದ್ರೆ 3 ಗಂಟೆ ಮೇಲೆ ಊಟ ಇರಲ್ಲ, ಏನೂ ಇರಲ್ಲ. ಸೊ ಅಲ್ಲಿಂದ ನಾವು ಹೊರಟಿದ್ದು ಪಾವನ್ ಹೋಟೆಲ್ಗೆ. ನೋಡಿ ಸ್ನೇಹಿತರೆ, ನಮ್ಮ ಡಿಂಪನ ಹೇಗೆ ಇಲ್ಲಿ ಬಂದು ಆರ್ಡರ್ ಮಾಡ್ಕೊಂಡು ಫುಡ್ನ ತಿನ್ನೋದಕ್ಕೆ ಸಮಯ ಕಳೆದಿದ್ದೆ ಗೊತ್ತಾಗ್ಲಿಲ್ಲ ಸ್ನೇಹಿತರೆ. ತುಂಬಾನೇ ಸಖತ್ತಾಗಿತ್ತು ಫುಡ್. ಇಲ್ಲಿ ಐಸ್ ಕ್ರೀಮ್ ಕೂಡ ಸಿಗುತ್ತೆ, ಅದನ್ನ ಲಾಸ್ಟ್ ಅಲ್ಲಿ ನೋಡೋಣ. ಕೃತಿಕಾ ಆಟ ಆಡ್ತಾವೆ. ಏನಕ್ಕೆ ವೇಟ್ ಮಾಡ್ತದಿ? ಬಟರ್ ಕಾಚ್ ಹೊಟ್ಟೆ ತುಂಬೆ ತಿಂದೆ. ಸೊ ಹಿಯರ್ ವಿ ಆರ್. ನೋಡ್ತಾ ಇದ್ರೆ ನಾವು ಇಷ್ಟು ಐಸ್ ಕ್ರೀಮ್ ನ ಆರ್ಡರ್ ಮಾಡ್ಕೊಂಡಿದ್ವಿ. ಸೊ ಲೆಟ್ಸ್ ಬಿಗಿನ್. ಕೈ ಯಾರಿಗೆ ಆಗ್ಲಿ ಹೇಳಿ ಐಸ್ ಕ್ರೀಮ್ ಅಂದ್ರೆ 2 ಹೊಟ್ಟೆ ಅಂತ ಹೇಳ್ತಾರೆ. ನಾವು ಕೂಡ ಅಷ್ಟೇ ಅಲ್ವಾ, ಸಣ್ಣರಿದ್ದ ಸಿಕ್ಕಾಪಟ್ಟೆ ಖುಷಿಯಿಂದ ತಿಂತಾ ಇದ್ವಿ. ಅಲ್ಲಿಂದ ನಾವು ಸ್ವಲ್ಪ ಗ್ರಾಸರಿ ತಗೊಳಕ್ ಬಂದ್ವಿ. ನಮ್ಮ ಕೃತಿಕ್ ಅವ್ರು ಇದ್ದಾರೆ, ಇಲ್ಲಿ ನೋಡ್ಬೋದು ಮಾರ್ಕೆಟ್ ಅಲ್ಲಿ. ಅವ್ರನ್ನ ಮಾರಕ್ಕಿಟ್ಟಿದೀವಿ. ನಾವು ಗ್ರಾಸರಿನೆಲ್ಲ ಶಾಪ್ ಮಾಡಿದ್ದು ಸ್ಮಾರ್ಟ್ ಬಜಾರ್ ರೀ. ಅದೇ ರೀ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಐತಲ್ಲ, ಶಿವಮೊಗ್ಗದಲ್ಲಿ ತುಂಬಾನೇ ಫೇಮಸ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಸಿಕ್ಕಾಪಟ್ಟೆ ಫೇಮಸ್. ನಾವಂತೂ ಪ್ರತಿ ಸಾರಿ ಹೋಗ್ತಾನೆ ಇರ್ತಾವಲ್ಲ ಓದೋದಾಗ, ಶಿವಮೊಗ್ಗದಲ್ಲಿ ಗ್ರಾಸರಿನ ತಗೊಳ್ತಾ ಇರ್ತೀವಿ. ಸೊ ಅಲ್ಲಿ ನಾವು ತಗೊಂಡು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಂದ ಬಸ್ ಹತ್ತಿ ಹೊರಟ್ವಿ ಮನೆ ಕಡೆಗೆ. ಇದಾಗಿತ್ತು ಸ್ನೇಹಿತರೆ ಬ್ಯಾಕ್ ವಾಟರ್ನ ಮತ್ತೆ ಶಂಕರಘಟ್ಟದ ಪಯಣದ ವಿಡಿಯೋ. ಐ ಹೋಪ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂಡಿವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ಅದ್ಭುತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು, ಬಾಯ್.